ಉಪೇಂದ್ರನೇ ಒಂಥರ ಡಿಫ್ರೆಂಟು. 1437 ಅಂದರೆ ಐ ಲವ್ ಯು ಉಪೇಂದ್ರ ಅಂತ. 143ಗೆ ಐ ಲವ್ ಯು, 7ಗೆ ಉಪೇಂದ್ರ ಬರುತ್ತೆ. ಆಮೇಲೆ ಏನೋ ಅರ್ಧಿಷ್ಟ ಏನೋ ಗೊತ್ತಿಲ್ಲ, ಆ 147 ನನ್ನ ಜೀವನಿಗೆ ತುಂಬ ಹತ್ರನೇ ಆಗಿದೆ. ಯಾಕೆ 147 ಅಂದರೆ ಐ ಲವ್ ಯು ಉಪೇಂದ್ರನೂ ಆಯಿತು, ಇದು ನನ್ನ ಮಕ್ಕಳು ಡೇಟ್ ಆಫ್ ಬರ್ತ್ನೂ ಆಯಿತು. ಅವ್ರ ಜೊತೆ ನನ್ನ ಹತ್ರ 1,00,000 ಫೋಟೋ ಇದೆ. ಆ 1,00,000 ಫೋಟೋನು ನಂಗೆ ಬೇಕಾಗಿಲ್ಲ. ಮತ್ತೆ ಅವ್ರು ನೋಡಿದಾಗೆಲ್ಲ ನಂಗೆ ಫೋಟೋ ಬೇಕು. ಅಭಿಮಾನಿಗಳನ್ನ ಮೀಟ್ ಮಾಡೋಕೆ ಒಂದೇ ದಿವಸ ಸರ್ ಸಿಗೋದು. ಸರ್ ನಾನು 20 ವರ್ಷದಿಂದ ಇದೇ ಥರ ಕ್ಯೂವಲ್ಲಿ ಬರ್ತಾ ಇದೆ. ಫ್ಯಾನ್ಸ್ ಡೇ ಅಂತ ಹೇಳಿದರೆ ನಮ್ಮ ಫ್ಯಾನ್ಸ್ ನಾವು ಹೆಂಗೆ ಮಾಡ್ಕೊಂತೀರೋ ಹಂಗೆ ಬಿಟ್ಬಿಡ್ಬೇಕು, ನಮ್ಗೆ ಅದೇ ನಮ್ಮ ಆಸೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ಇವತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹುಟ್ಟುಹಬ್ಬ. ತುಂಬ ವಿಭಿನ್ನವಾದಂತಹ ಸಂಭ್ರಮ ಇಲ್ಲಿ ನಡೀತಾ ಇದೆ. ಇಲ್ಲಿ ಸೂಪರ್ ಸ್ಟಾರ್ ಅಂತ ಒಂದು ಕೇಕ್ ಇದೆ, ಮಧ್ಯದಲ್ಲಿ ಉಪ್ಪಿ ಸರ್ ಇದ್ದಾರೆ, ಪಕ್ಕದಲ್ಲಿ ರಿಯಲ್ ಸ್ಟಾರ್ ಇದೆ, ಇಲ್ಲ ಐ ಲವ್ ಯು ಇದೆ, 1437 ಇದೆ, ಉಪೇಂದ್ರ ಇದೆ, ಅಲ್ಲೊಂದು ಕ್ಯಾಪ್ ಇದೆ. ಇದೆಲ್ಲದಕ್ಕೂ ಒಂದು ಪ್ಲ್ಯಾನಿಂಗು, ಒಂದು ಕ್ರಿಯೇಟಿವ್ ಐಡಿಯಾನ ಮಾಡೋದಂಥವ್ರು ಇಲ್ಲಿದ್ದಾರೆ. ಸರ್, ಈ ಐಡಿಯಾ ಏನಂತ ನೀವು ಹೇಳಬೇಕು? ಸರ್ ಫಸ್ಟು ನಮಸ್ತೆ ಸರ್. ಮೊದಲಿಗೆ ನಮ್ಮ ಉಪ್ಪಿಯಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಭಗವಂತ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ. ಸರ್, ಇದು ಏನಂದರೆ ನಾವು ನಮ್ಮ ಅಣ್ಣ ಒಂಥರ ಡಿಫ್ರೆಂಟು, ಉಪೇಂದ್ರನೇ ಒಂಥರ ಡಿಫ್ರೆಂಟು. ಅವ್ರ ಅಭಿಮಾನಿಗಳು ಒಂಥರ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಬರ್ತ್ಡೇ ಸೆಲೆಬ್ರೇಷನ್ನ ಜೋರಾಗಿ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋದು ಸರ್. ಇದು 1437 ಅಂದರೆ ಏನಂದರೆ 1437 ಅಂದರೆ ಐ ಲವ್ ಯು ಉಪೇಂದ್ರ ಅಂತ. 143ಗೆ ಐ ಲವ್ ಯು, 7ಗೆ ಉಪೇಂದ್ರ ಬರುತ್ತೆ. ಅದಕ್ಕೆ 1437 ಅಂದ್ಬಿಟ್ಟು ಮಾಡಿಸಿರೋದು ಸರ್ ಕೇಕ್ ಇದು. ಅಂದರೆ ಐ ಲವ್ ಯು ಅನ್ನೋದಕ್ಕೆ 1437 ಅನ್ನೋದು ಉಪೇಂದ್ರ ಅವರ ಎಲ್ಲವೂ ಅಕ್ಷರಗಳು ಸೇರಿದರೆ 7 ಆಗ್ತವೆ ಅಂತ. ಓಕೆ, ಈ ಥರದ ಕಾನ್ಸೆಪ್ಟ್ ಮಾಡೋಕ್ಕೆ ಹೇಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರಿ? ಯಾವಾಗಿಂದ ವರ್ಕ್ ಮಾಡಿದ್ರಿ? ಸರ್, ನಾನು 2005 ಒಂದು ಬೈಕ್ ತೊಗೊಂಡೆ, ಡಿಸ್ಕವರ್, ಬಜಾಜ್ ಡಿಸ್ಕವರ್ ಅಂದ್ಬಿಟ್ಟು. ಆವಾಗ ನಾನು ಬೈಕ್ ಗಾಡಿ ತೊಗೊಂಡಾಗ ಆ ಗಾಡಿ ನಂಬರೇ 147 ಅಂತ ಆವಾಗೇ ಆಡ್ಬಿಟ್ಟೆ. 143 ಅಂದರೆ ಎಲ್ಲರಿಗೂ ಗೊತ್ತು, 143 ಅಂದರೆ ಐ ಲವ್ ಯು ಅಂತ. ನಾನು ನಮ್ಮ ಬಾಸ್ನ ದೇವ್ರಿಗಿಂತ ಹೆಚ್ಚಾಗಿ ನಾನು ಇಷ್ಟಪಡ್ತೇನೆ ಉಪೇಂದ್ರನ. ಅದಕ್ಕೆ ಉಪೇಂದ್ರಗೆ 7 ಅಕ್ಷರ ಬರುತ್ತೆ. ಅದಕ್ಕೆ ಗಾಡಿ ನಂಬರ್ 147 ಅಂತ ಹಾಕ್ಸ್ಕೊಂಡೆ. ಮತ್ತು ನನ್ನ ಹತ್ರ ಇರೋ 4 ಗಾಡಿ ನಂಬರೂ 147 ಸರ್. ಒಂದು ಆಮೇಲೆ ಏನೋ ಅರ್ಧಿಷ್ಟ ಏನೋ ಗೊತ್ತಿಲ್ಲ, ಆ 147 ನನ್ನ ಜೀವನಿಗೆ ತುಂಬ ಹತ್ರನೇ ಆಗಿದೆ. ಯಾಕಂದರೆ 147 ಅಂದರೆ ನೋಡಿ, ಇಲ್ಲೂ ಹಾಕ್ಸ್ಕೊಂಡಿದ್ದೀನಿ 147 ಇಲ್ಲಿ. ಈ 147 ಜನವರಿ 14ಗೆ ನನ್ನ ಮಗಳು ಹುಟ್ಟಿತ್ತು, ಟ್ವಿನ್ಸ್ ಅವರಿಬ್ಬರು, ಗಂಗಾ ಗೌರಿ ಅಂತ. 7 ಜೂನ್ 7ನೇ ತಾರೀಕು ನನ್ನ ದೊಡ್ಡ ಮಗಳು ಹುಟ್ಟಿತ್ತು. 3 ಹೆಣ್ಮಕ್ಳು. ನೋಡಿ, ಇದು 147 ಅಂದರೆ ಐ ಲವ್ ಯು ಉಪೇಂದ್ರನೂ ಆಯಿತು, ಇದು ನನ್ನ ಮಕ್ಕಳು ಡೇಟ್ ಆಫ್ ಬರ್ತ್ನೂ ಆಯಿತು. ಆ ಥರ ಸರ್ ಇದು. ಓಕೆ, ಪ್ರತಿ ವರ್ಷವೂ ಬರ್ತೀರಿ. ಅಭಿಮಾನಿಗಳು ಪ್ರೀತಿನ ಕಮ್ಮಿ ಮಾಡ್ದೇ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಜನ ಕಡಿಮೆ ಈ ಥರದ ವಿಚಾರದಲ್ಲಿ ಈ ಪ್ರೀತಿ ಹಾಗೂ ಈ ಗೌರವ ಕಮ್ಮಿ ಆಗೋದ್ರದ್ದು ಏನು ರೀಸನ್ ನಿಮ್ಮ ಪ್ರಕಾರ ಉಪೇಂದ್ರ ಅವ್ರ ಮೇಲೆ? ಸರ್, ಅವರು ಅಭಿಮಾನ ಒಳ್ಳೆ ತಮ್ಮನ ಥರ, ಒಳ್ಳೆ ಫ್ರೆಂಡ್ಸ್ ಥರ ಎಲ್ಲನೂ ಒಂಥರ ನೋಡ್ತಾರೆ ಸರ್. ಅವ್ರು ಯಾರೇ ಬರಲಿ, ನಾವು ಅವ್ರು ನಮ್ಮ ಅಣ್ಣ ಫ್ಯಾನ್ಸೇ ಅಂತಲ್ಲ, ಯಾರೇ ಬಂದ್ರೂ ಫಸ್ಟು ಬಂದು ಹೆಗ್ಲ ಮೇಲೆ ಕೈ ಹಾಕಿ ಫೋಟೋ ಕೊಡ್ತಾರೆ, ಅದೊಂದು ಖುಷಿ. ಆಮೇಲೆ ಅವ್ರ ಹತ್ರ ಬರೋದು ನಾವು ಬರೀ ಒಂದಗೋಸ್ಕರ ಸರ್, ಏನೂ ಇಲ್ಲ. ನಾನು ಒಂದು 20 ವರ್ಷದಿಂದ ಬರ್ತಾಯಿದ್ದೀನಿ, ನನ್ನ ತಮ್ಮ ಜಗ ಅವರು ಒಂದು 15 ವರ್ಷದಿಂದ ಬರ್ತಾಯಿದ್ರೆ ನಾವು ಬಂದು ಕೇಳೋದು ಒಂದೇ ಅವ್ರ ಹತ್ರ, ಅಣ್ಣ ನೀನು ಒಂದೊಂದು ಫೋಟೋ. ಅವ್ರದ್ದು ಫೋಟೋ ಅವ್ರ ಜೊತೆ ಇರೋದು ನನ್ನ ಹತ್ರ 1,00,000 ಫೋಟೋ ಇದೆ. ಆ 1,00,000 ಫೋಟೋನು ನಂಗೆ ಬೇಕಾಗಿಲ್ಲ. ಮತ್ತು ಅವ್ರು ನೋಡಿದಾಗೆಲ್ಲ ನಂಗೆ ಫೋಟೋ ಬೇಕು ಅಷ್ಟೇ. ನಾವು ನಮ್ಮ ಅಣ್ಣನ ಕೇಳೋದು ಅವ್ರ ಫೋಟೋ ಬೇಕು. ಆಮೇಲೆ ಮತ್ತೆ ನಮ್ಮ ಅಣ್ಣನ ಹತ್ರ ಒಂದು ರಿಕ್ವೆಸ್ಟು, ಮತ್ತೆ ನೀವು ಡೈರೆಕ್ಷನ್ ಮಾಡಬೇಕು, ಡೈರೆಕ್ಷನ್ ಮಾಡಿ ಮತ್ತು ಪರಭಾಷೆದಲ್ಗೂ ನೀವು ಮಾಡಬೇಕು ಅನ್ನೋದು ನಮ್ಮದು ಒಂದು ರಿಕ್ವೆಸ್ಟ್ ಸರ್. ಹಾಗೆ ಎಲ್ಲ ಅಭಿಮಾನಿಗಳ ಕಡೆಯಿಂದ ಒಂದು ರಿಕ್ವೆಸ್ಟ್, ಎಲ್ಲ ಹೀರೋಗಳ ಹತ್ರ ಇದೊಂದು ರಿಕ್ವೆಸ್ಟ್ ಸರ್. ದಯವಿಟ್ಟು ನಿಮ್ಮ ಎಲ್ಲ ಹೀರೋಗಳ ಕಡೆಯಿಂದ ಸರ್ ನಿಮ್ಮ ಬರ್ತ್ಡೇಗಳನ್ನ ದಯವಿಟ್ಟು ಮಾಡಿಕೊಡ್ರಿ. ಯಾಕಂದರೆ ಫ್ಯಾನ್ಸ್ ತುಂಬ ದೂರದಿಂದ ಬರ್ತಾರೆ. ನೀವು ಅವರು ಒಂದು ವರ್ಷ ಕಾಯ್ತಾರೆ, ಇದು ಒಂದು ದಿನಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಅವರು ಹೀರೋಗಳ ಬರ್ತ್ಡೇಗೋಸ್ಕರ ಕಾಯ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ನೀವು ಶೂಟಿಂಗ್ ಬ್ಯುಸಿ ಅಂತ ಏನೇನೋ ಕಾರಣಗಳು ಹೇಳ್ತೀರಿ. ಯಾಕಂದರೆ ಅಭಿಮಾನಿಗಳನ್ನ ಮೀಟ್ ಮಾಡೋಕೆ ಒಂದೇ ದಿವಸ ಸರ್ ಸಿಗೋದು. ನಾನು 20 ವರ್ಷದಿಂದ ಇದೇ ಥರ ಕ್ಯೂವಲ್ಲಿ ಬರ್ತಾಯಿದ್ದೆ. ನನಗೆ ಉಪ್ಪಿ ಸರ್ನ ಈ ಥರ ನಾನು ಕ್ಲೋಸ್ ಆಗೋದು ಕಾರಣ ಅಂದರೆ ನಮ್ಮ ಉಪ್ಪಿಯಣ್ಣ ಡ್ರೈವರ್ ಒಬ್ಬ ಇದ್ದರು, ರಾಜು ಅಂತ. ಅವ್ರ ಮೂಲಕದಿಂದ ನಾನು ಇವತ್ತು 25 ವರ್ಷದಿಂದ ಹಿಂಗೆ ಬಂದು ಇವತ್ತು ನಮ್ಮ ಅಣ್ಣ ನಾನು ಗುರ್ಸೋ ಥರ ಆಗಿದೆ. ಅದಕ್ಕೆ ಎಲ್ಲ ಹೀರೋಗಳ ಹತ್ರ ಒಂದು ರಿಕ್ವೆಸ್ಟು, ನಿಮ್ಮ ಬರ್ತ್ಡೇ ಮಾತ್ರ ಡೇಟ್ ಚೇಂಜ್ ಮಾಡ್ಕೊಂಬೇಡ್ರಿ. ಅವತ್ತು ಅಭಿಮಾನಿಗಳಿಗೆ ಒಂದು ದಿವಸ ಸಿಗ್ಬಿಡಿ ಸರ್. ನಿಮ್ಮ ಹತ್ರ ಅಭಿಮಾನಿಗಳು ಬರೋದು ಬರೀ ಒಂದು ಫೋಟೋಗೋಸ್ಕರ ಅಷ್ಟೇ. ಅದೇ ಸರ್ ಕೇಳಿ. ಆಲ್ರೆಡಿ UI ಸಿನಿಮಾ ಆಲ್ರೆಡಿ ಡೈರೆಕ್ಷನ್ ಮಾಡಿದ್ದಾರೆ. ಇದನ್ನು ಬಿಟ್ಟು ಬೇರೆ ಯಾವ ಥರ ಸಿನಿಮಾಗಳನ್ನ ಮಾಡಬೇಕು ಉಪ್ಪಿ ಸರ್ ಅಂತ? ಸರ್, ನಮ್ಮ ಅಣ್ಣಂದು ಡೈರೆಕ್ಷನ್ ಕ್ರೇಜಿ ಒಂದು ಹೆವಿ ಸರ್. ಅವ್ರ ಡೈರೆಕ್ಷನು ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಅದು ಆದರೆ ಡೈರೆಕ್ಷನ್ ಮೂವಿಗಳು ಮಾಡಬೇಕು. ಆಮೇಲೆ ಅವರು ಬೇರೆ ಲ್ಯಾಂಗ್ವೇಜಲ್ಗೂ ಮಾಡಬೇಕು ಅನ್ನೋದು ನಮ್ಮ ಆಸೆ ಸರ್. ಈಗ ಆಲ್ರೆಡಿ ರಜನಿ ಸರ್ ಜೊತೆ ಒಂದು ಸಿನಿಮಾದ ಮೂಮೆಂಟ್ ನಡೀತಾ ಇದೆ, ಹೇಗಿದೆ ಕ್ರೇಜು? ಸರ್, ರಜನಿ ಸರ್ ಜೊತೆ ಮಾಡೋದು ನಮ್ಮ ಅಣ್ಣಗೆ ಅದೊಂದು ನಮಗೆಲ್ಲ ಒಂಥರ ಲಕ್ಕು. ರಜನಿ ಸರ್ ಜೊತೆ ಮಾಡೋದು, ರಜನಿ ಸರ್ ದೊಡ್ಡ ಸ್ಟಾರ್ ಅವರು, ಅವ್ರ ಜೊತೆ ಮಾಡೋದು, ಹಂಗೆ ಎಲ್ಲ ಜೊತೆ ಮಾಡೋದು ನಮಗೊಂಥರ ಖುಷಿನೇ ಸರ್. ಓಕೆ, ಈ ಒಂದು ಸಂಭ್ರಮನ ತುಂಬ ಜನ ಕಾಯ್ತಿದ್ದಾರೆ. ಇದ್ರ ಜೊತೆಗೆ ಅದೇನೋ ಚಾಕ್ಲೇಟ್ ಒಂದು ಹಾರ ಇದೆ, ಈ ಕಡೆ ಒಂದು ಬೇರೆ ಇದೆ, ಅದ್ರ ಬಗ್ಗೆ ಹೇಳಿ ಸರ್. ಇದು ಚಾಕ್ಲೇಟ್ ಹಾರ ಇವೆಲ್ಲ ಮಾಡಬೇಕಾದ್ರೆ ನಮ್ಮ ತಮ್ಮ ಒಬ್ಬ ಜಗ ಇದ್ದಾನೆ, ನಮ್ಮಿಬ್ಬರದಲ್ಲಿಗೆ ಕಾಂಪಿಟೇಷನ್ ಅಂದರೆ ಹೆಂಗಂದರೆ ಆ ಥರ ಬೇರೆ ಥರ ಕಾಂಪಿಟೇಷನ್, ಒಂಥರ ಫ್ರೆಂಡ್ಶಿಪ್ ಕಾಂಪಿಟೇಷನು. ಅಣ್ಣ ನೀನೇನು ಮಾಡ್ತೀಯಣ್ಣ ಅಂತ ನಾನಂತೂ ಹೇಳಲ್ಲ.
ಜಗನ್ ಕೇಳಿದ್ರೆ ಅವನು ಹೇಳೋದಿಲ್ಲ. ಲಾಸ್ಟ್ ಇನ್ನು 2 ದಿವಸ ಇದ್ದಾಗ ಹೇಳ್ತಾರೆ, ಅಣ್ಣ ನಾನು ಇದು ಮಾಡಿದ್ದೀನಿ ಅಂತ, ನಾನು ಜಾಗ ಇದು ಮಾಡಿದ್ದೀನಿ ಅಂತ. ಆವಾಗ ಯಾಕಂದರೆ ನಮ್ಮಲ್ಲಿ ಏನಂದರೆ ನಮ್ಮದಲ್ಲಿಗೆ ಯಾರಿಗೂ ಗೊತ್ತಾಗಬಾರ್ದು ನಾವೇನು ಮಾಡಿದ್ರಿ ಅಂತ. ಅದಕ್ಕೆ ಸರ್ ಇದು ಚೆನ್ನೈಗೆ ಹೋಗಿ ನಾನು ಆರ್ಡ್ರ್ ಮಾಡಿರೋದು. ಈ ಚಾಕ್ಲೇಟ್ ಎಲ್ಲ ಚೆನ್ನೈದಿಂದ ತಂದಿರೋದು. ಇವೆರಡೂ ಅಲ್ಲಿಂದನೇ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದಿರೋದು ಸರ್ ನಾವು. ಓಕೆ, ಹೇಳಿ, ಕಾಂಪಿಟೇಷನ್ ಹೇಗಿತ್ತು ನಿಮ್ಮಿಬ್ಬರ ಮಧ್ಯೆ? ನಮ್ಮಿಬ್ಬರದ್ದು ಯಾವಾಗೂ ಇದ್ದೇ ಇರುತ್ತೆ ಕಾಂಪಿಟೇಷನ್, ಅಂದರೆ ಹೆಲ್ದಿ ಕಾಂಪಿಟೇಷನು. ಬಟ್ ಏನಂದರೆ ಅವ್ರು ಮಾಡೋದು ನನಗೆ ತುಂಬ ಖುಷಿ. ಅವ್ರು ಮಾಡೋವಾಗ ನಾನು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀನಿ, ನಾನು ಮಾಡೋವಾಗ ಅವ್ರು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಇದೇ ಥರ ನಾವು ಅಣ್ಣನಿಗೆ ಬರ್ತ್ಡೇ ಪ್ರತಿ ವರ್ಷವೂ ವೆರೈಟಿಯಾಗಿ ಮಾಡ್ಕೊಂಡೇ ಹೋಗ್ತೀರಿ. ಫ್ಯಾನ್ಸ್ ಡೇ ಅಂತ ಹೇಳಿದರೆ ನಮ್ಮ ಫ್ಯಾನ್ಸ್ ನಾವು ಹೆಂಗೆ ಮಾಡ್ಕೊತೀರೋ ಹಂಗೆ ಬಿಟ್ಬಿಡ್ಬೇಕು ನಮ್ಗೆ, ಅದೇ ನಮ್ಮ ಆಸೆ. ಉಪ್ಪಿ ಅಣ್ಣನಿಗೋಸ್ಕರ ನೀವು ಈ ಅಣ್ಣನಿಗೆ ಸಪೋರ್ಟ್ ಮಾಡ್ತೀರಾ? ಹೌದು, ಇವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ, ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಒಂದು ಕೊನೆ, ತುಂಬ ದೂರದಿಂದೆಲ್ಲ ಬಂದಿರೋ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳ ಪರವಾಗಿ ಉಪ್ಪಿ ಸರ್ ಹೇಳಕ್ಕೆ ಇಷ್ಟಪಡ್ತೀರಿ? ಅಣ್ಣ, ಅಭಿಮಾನಿಗಳಿಗೆ ಎಲ್ಲರಿಗೂ ಬಂದಿರೋ ಅಭಿಮಾನಿಗಳಿಗೆ ಎಲ್ಲರಿಗೂ ದಯವಿಟ್ಟು ಎಲ್ಲರಿಗೂ ಒಂದೊಂದು ಫೋಟೋ ಕೊಡಿ. ಈ ಸೆಲ್ಫಿ ತೊಗೊಳೋದು ಅವೆಲ್ಲ ತುಂಬ ಜನ ಪಾಪ ಫೋಟೋಗೋಸ್ಕರನೇ ಬಂದಿರೋದು. ಎಲ್ಲರಿಗೂ ಫೋಟೋ ಕೊಟ್ಟು ಅಂತ ಕೇಳ್ಕೊತೀವಿ ಸರ್. ಸೆಪ್ಟೆಂಬರ್ 20 ಉಪೇಂದ್ರ ರಿಲೀಸ್ ಆಗ್ತಾ ಇದೆ. ಎಲ್ಲ ಫ್ಯಾನ್ಸು ಬನ್ನಿ, ಅಣ್ಣ ನರ್ತಕಿಗೆ 6 ಗಂಟೆ ಶೋಗೆ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ನೀವು ಬನ್ನಿ, ನಾವು ಬರ್ತೀರಿ. ನಾನು ನೋಡೋದಕ್ಕೆ ನಾನು ಬರ್ತಾಯಿದ್ದೀನಿ, ನೀವು ಬನ್ನಿ ಸರ್. ಈ ಉಪೇಂದ್ರ ಮೂವಿ ನೋಡೋದಾಗೆ ಅವಾಗ ನಾನು 20 ವರ್ಷ ಹಿಂದೆ ನೋಡೋವಾಗ ಉಪೇಂದ್ರ ಮೂವಿ ನೋಡೋವಾಗ ತುಂಬ ನನಗೆ ಉಪೇಂದ್ರ ನೋಡಬೇಕು, ಒಂದು ಫೋಟೋ ಇಟ್ಸ್ಕೊಳ್ಬೇಕು ಅಂತ ಒಂದು ಆಸೆ ಇತ್ತು ಆವಾಗ. ಈಗ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ನನ್ನ ಪುಣ್ಯ ಏನೋ ಗೊತ್ತಿಲ್ಲ, ಉಪೇಂದ್ರ ಮೂವಿನ ಉಪೇಂದ್ರ ನಮ್ಮ ಅಣ್ಣ ಜೊತೆನೇ ಅವ್ರ ಜೊತೆನೇ ಕೂತ್ಕೊಂಡು ನೋಡೋ ಒಂದು ಅವಕಾಶ ಸಿಕ್ಕಿದೆ. ಅವ್ರು ಹೇಳಿದ್ದಾರೆ ನರ್ತಕಿ ಥಿಯೇಟ್ರಿಗೆ ಬರ್ತೀನಿ, ಫ್ಯಾನ್ಸ್ ಜೊತೆ ನೋಡ್ತೀನಿ ಅಂತಂದವ್ರೆ. ಅದೆಲ್ಲ ನಮ್ಮ ಪುಣ್ಯ. ಅದಕ್ಕೆ ಅವ್ರಿಗೆ ಹೇಳ್ತಾಯಿದ್ದೀನಿ, ನಮ್ಮ ಅಣ್ಣನಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾಯಿದ್ದೀನಿ ಸರ್. ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.